ಟೊಮೊಟೊ ಪಲ್ಯ ಮಾಡ್ತಾಯಿದ್ದೀನಿ. ಟೊಮೊಟೊ ಪಲ್ಯಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ದಪ್ಪದು, ಒಂದು 2 ಸಣ್ಣ ಮೀಡಿಯಮ್ ಸೈಜ್ದು ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನು ಸಾಂಬಾರು ಪೌಡ್ರು, ಮತ್ತೊಂದು 2 ಸ್ಪೂನು ಎಣ್ಣೆ, ಮತ್ತು ಕಡಲೆಕಾಯಿ ಬೀಜನ ಹುರಿದು 1-2 ಸ್ಪೂನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕೋಣ. ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. 1-2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಈಗ ಕರಿಬೇವಿನ ಸೊಪ್ಪು ಹಾಕೋಣ. ಎಣ್ಣೆ ಕಾದಿರೋದ್ರಿಂದ ಈಗ ಸಾಸಿವೆ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಇದನ್ನು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡೋಣ. ಒಂದು 2-3 ಮಿನಿಟ್ಸ್ ಆಗಿದೆ. ಅದರದ್ದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಈಗ ಟೊಮೊಟೊ ಹೆಚ್ಚಿಟ್ಟಿದ್ದೀವಲ್ವ ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಹಾಕಿ ಪೌಡ್ರ್ ಹಾಕಿರ್ತೀವಲ್ವ, ಫ್ಲೇವರು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಒಂದೇ ಟೈಪ್ ಮಾಡ್ತಾಯಿದ್ರೆ ಮಕ್ಳಿಗೂ ಬೋರ್ ಆಗುತ್ತೆ. ಈಗ ಟೊಮೊಟೊ ಸ್ವಲ್ಪ ಎಲ್ಲ ಸಾಫ್ಟಾಗಿದೆ. ಫ್ರೈ ಮಾಡುವಾಗಲೇ ಇದಕ್ಕೊಂದು ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ತಾಯಿದ್ದೀನಿ ನಾನು. ಇದು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಖಾರದ ಪುಡಿ ಇಟ್ಕೊಂಡಿದ್ವಲ್ವ, 1 ಸ್ಪೂನಷ್ಟು ಖಾರದ ಪುಡಿ ಇಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಅರಿಶಿನ ಎಲ್ಲ ಹಾಕ್ಕೊಂಡ್ರಿಂದ ಪುನಃ ಏನು ಅರಿಶಿನ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಬೇಳೆ ಸಾಂಬಾರಿಗೆ ಬಳಸ್ತಿದ್ದಲ್ಲ ನೋಡಿ, ಅದೇ ಪುಡಿನ ಹಾಕ್ತಾಯಿದ್ದೀನಿ ನಾನು. ಈ 1-2 ನಿಮಿಷ ಇದೇ ಥರ ಸಿಮ್ಮಲ್ಲಿ ಬೇಯಕ್ಕೆ ಇಟ್ಬಿಡಿ. ನೋಡಿ, ಖಾರ ಎಲ್ಲ ಅಲ್ಲೇ ಬೆಂದಿದೆ. ಈಗ ಅದಕ್ಕೆ ಕಡಲೆಕಾಯಿ ಪುಡಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ನೋಡಿ, ಟೊಮೊಟೊ ಪಲ್ಯ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.